ರಾಜ್ಯದ ಅತಿ ಚರ್ಚಿತವಾದಂತಹ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು. ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಡಬಹುದು. ಜೊತೆಗೆ ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ಯಾರು? ಹಾಗಾದ್ರೆ ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ ಕೂಡ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ ಕೂಡ ನಾವು ನಿಮಗೆ ತೋರಿಸ್ತೀವಿ. 7 ಗಂಟೆಗೆ ನೀವು ಕೂಡ ಗಮನಿಸಬಹುದು. ಸಂತೋಷ್ ರಾವ್ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಇನ್ನು ಇದೇ ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 13 ವರ್ಷ ಆದರೆ ಇನ್ನೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯದ ಕೂಗು ನಿಂತಿಲ್ಲ. ಬದಲಾಗಿ ಮತ್ತಷ್ಟು ಬಲವಾಗ್ತಲೇ ಇದೆ. ಈ ಕೇಸ್ನ ಪ್ರಮುಖ ಆರೋಪಿ ಸಂತೋಷ್ ರಾವ್ ಬೇಲ್ ಮೇಲೆ ಹೊರಬಂದಿದ್ದು ಆಯಿತು, ಆದ್ರೆ ಸೌಜನ್ಯ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಈ ಸಂತೋಷ್ ರಾವ್ ಯಾರು? ಆತನ ಹಿನ್ನೆಲೆ ಏನು? ಬನ್ನಿ ಈ ರಿಪೋರ್ಟ್ ನೋಡಿ. ಸೌಜನ್ಯ ಇಡೀ ದೇಶದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದ ಸೌಜನ್ಯ ಕೇಸ್ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಆರೋಪಿ ಸಂತೋಷ್ ರಾವ್ ಜೈಲು ಸೇರಿ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾನೆ. ಆದ್ರೆ ಈ ಸಂತೋಷ್ ಯಾರು? ಆತನ ಹಿನ್ನೆಲೆ ಏನು? ಮತ್ತೆ ಯಾಕೆ ಈತನ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ಸಂತೋಷ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ. ಇನ್ನು ಈತನ ವೃತ್ತಾಂತವನ್ನ ತಪ್ಪೊಪ್ಪಿಗೆ ಹೇಳಿಕೆ ಸ್ಪಷ್ಟವಾಗಿ ಹೇಳುತ್ತೆ. ಸೌಜನ್ಯ ಕೇಸ್ನಲ್ಲಿ ಈತ ಕೋರ್ಟ್ ಎದುರು ಹೇಳಿದ್ದೇನು ಅಂತ ನೋಡೋದಾದ್ರೆ, ಸಂತೋಷ್ ತಪ್ಪೊಪ್ಪಿಗೆ. ನನಗೆ ಶರಾಬು ಕುಡಿಯುವ, ಸಿಗರೇಟ್ ಸೇದುವ ಅಭ್ಯಾಸ ಇದೆ, ಡ್ರಗ್ಸ್ ಚಟನೂ ಇದೆ, ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳೊಂದಿಗೆ ದೈಹಿಕ ಸಂಪರ್ಕ ಹೊಂದುವ ಹಂಬಲ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಿರ್ಜನ ಪ್ರದೇಶದಲ್ಲಿ ಒಬ್ಬ ಹುಡುಗಿ ಕಂಡೆ. ನಾನು ಆ ಹುಡುಗಿಗೆ ಕೈ ಸನ್ನೆ ಮಾಡಿ ಕಾಡಿಗೆ ಹೋಗುವುದಕ್ಕೆ ಕರೆದೆ. ಆಕೆ ಹೆದರಿ ಮುಂದಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸಿದ್ಲು. ನಾನು ಬಲವಂತದಿಂದ ಆಕೆಯನ್ನ ತೋಡಿನ ಕಡೆಗೆ ಎಳೆದುಕೊಂಡು ಹೋದೆ. ಆಕೆಯ ಬಾಯಿಯನ್ನ ಒತ್ತಿ ಪೊದೆಯ ಕಡೆಗೆ ಎಳೆದುಕೊಂಡು ಹೋಗಿ ಬಲಾತ್ಕಾರ ಮಾಡಿದೆ. ಆಕೆ ನನ್ನಿಂದ ಕೊಸರಾಡಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ್ಲು. ಆಗ ಟ್ಯಾಗ್ನಿಂದ ಕುತ್ತಿಗೆಯನ್ನ ಬಿಗಿದೆ. ಅವಳು ಅಸ್ವಸ್ಥಳಾದ್ಲು. ಬಳಿಕ 1 ಗಂಟೆ ಬಲಾತ್ಕಾರ ಮಾಡಿದೆ. ನಂತರ ಅದೇ ಟ್ಯಾಗ್ನಿಂದ ಅವಳ ಉಸಿರುಗಟ್ಟಿಸಿ ಕೊಲೆ ಮಾಡಿದೆ. ನನ್ನ ಜೊತೆ ಬಂದ್ರೆ ಬಲಾತ್ಕಾರ ಮಾಡಿದ ಸ್ಥಳ, ಆ ವೇಳೆ ಧರಿಸಿದ್ದ ಬಟ್ಟೆ, ಉಳಿದುಕೊಂಡಿದ್ದ ಸ್ಥಳವನ್ನ ತೋರಿಸ್ತೀನಿ. ರಾಜ್ಯದ ಅತಿ ಚರ್ಚಿತವಾದಂತಹ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು. ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಡಬಹುದು. ಜೊತೆಗೆ ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ಯಾರು? ಹಾಗಾದ್ರೆ ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ ಕೂಡ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ ಕೂಡ ನಾವು ನಿಮಗೆ ತೋರಿಸ್ತೀವಿ. 7 ಗಂಟೆಗೆ ನೀವು ಕೂಡ ಗಮನಿಸಬಹುದು. ಸಂತೋಷ್ ರಾವ್ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಇನ್ನು ಇದೇ ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 13 ವರ್ಷ ಆದರೆ ಇನ್ನೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯದ ಕೂಗು ನಿಂತಿಲ್ಲ. ಬದಲಾಗಿ ಮತ್ತಷ್ಟು ಬಲವಾಗ್ತಲೇ ಇದೆ. ಈ ಕೇಸ್ನ ಪ್ರಮುಖ ಆರೋಪಿ ಸಂತೋಷ್ ರಾವ್ ಬೇಲ್ ಮೇಲೆ ಹೊರಬಂದಿದ್ದು ಆಯಿತು, ಆದ್ರೆ ಸೌಜನ್ಯ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಈ ಸಂತೋಷ್ ರಾವ್ ಯಾರು? ಆತನ ಹಿನ್ನೆಲೆ ಏನು? ಬನ್ನಿ ಈ ರಿಪೋರ್ಟ್ ನೋಡಿ. ಸೌಜನ್ಯ ಇಡೀ ದೇಶದಲ್ಲೇ ಭಾರಿ ಸಂಚಲನ ಸೃಷ್ಟಿಸಿದ ಸೌಜನ್ಯ ಕೇಸ್ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಆರೋಪಿ ಸಂತೋಷ್ ರಾವ್ ಜೈಲು ಸೇರಿ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾನೆ. ಆದ್ರೆ ಈ ಸಂತೋಷ್ ಯಾರು? ಆತನ ಹಿನ್ನೆಲೆ ಏನು? ಮತ್ತೆ ಯಾಕೆ ಈತನ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ಸಂತೋಷ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ. ಇನ್ನು ಈತನ ವೃತ್ತಾಂತವನ್ನ ತಪ್ಪೊಪ್ಪಿಗೆ ಹೇಳಿಕೆ ಸ್ಪಷ್ಟವಾಗಿ ಹೇಳುತ್ತೆ. ಸೌಜನ್ಯ ಕೇಸ್ನಲ್ಲಿ ಈತ ಕೋರ್ಟ್ ಎದುರು ಹೇಳಿದ್ದೇನು ಅಂತ ನೋಡೋದಾದ್ರೆ, ಸಂತೋಷ್ ತಪ್ಪೊಪ್ಪಿಗೆ. ನನಗೆ ಶರಾಬು ಕುಡಿಯುವ, ಸಿಗರೇಟ್ ಸೇದುವ ಅಭ್ಯಾಸ ಇದೆ, ಡ್ರಗ್ಸ್ ಚಟನೂ ಇದೆ, ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳೊಂದಿಗೆ ದೈಹಿಕ ಸಂಪರ್ಕ ಹೊಂದುವ ಹಂಬಲ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಿರ್ಜನ ಪ್ರದೇಶದಲ್ಲಿ ಒಬ್ಬ ಹುಡುಗಿ ಕಂಡೆ. ನಾನು ಆ ಹುಡುಗಿಗೆ ಕೈ ಸನ್ನೆ ಮಾಡಿ ಕಾಡಿಗೆ ಹೋಗುವುದಕ್ಕೆ ಕರೆದೆ. ಆಕೆ ಹೆದರಿ ಮುಂದಕ್ಕೆ ಹೋಗುವುದಕ್ಕೆ ಪ್ರಯತ್ನಿಸಿದ್ಲು. ನಾನು ಬಲವಂತದಿಂದ ಆಕೆಯನ್ನ ತೋಡಿನ ಕಡೆಗೆ ಎಳೆದುಕೊಂಡು ಹೋದೆ.
ಆಕೆಯ ಬಾಯಿಯನ್ನ ಒತ್ತಿ ಪೊದೆಯ ಕಡೆಗೆ ಎಳೆದುಕೊಂಡು ಹೋಗಿ ಬಲಾತ್ಕಾರ ಮಾಡಿದೆ. ಆಕೆ ನನ್ನಿಂದ ಕೊಸರಾಡಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆಗ ಟ್ಯಾಗ್ನಿಂದ ಕುತ್ತಿಗೆಯನ್ನ ಬಿಗಿದೆ. ಅವಳು ಅಸ್ವಸ್ಥಳಾದ್ಲು. ಬಳಿಕ 1 ಗಂಟೆ ಬಲಾತ್ಕಾರ ಮಾಡಿದೆ. ನಂತರ ಅದೇ ಟ್ಯಾಗ್ನಿಂದ ಅವಳ ಉಸಿರುಗಟ್ಟಿಸಿ ಕೊಲೆ ಮಾಡಿದೆ. ನನ್ನ ಜೊತೆ ಬಂದ್ರೆ ಬಲಾತ್ಕಾರ ಮಾಡಿದ ಸ್ಥಳ, ಆ ವೇಳೆ ಧರಿಸಿದ್ದ ಬಟ್ಟೆ, ಉಳಿದುಕೊಂಡಿದ್ದ ಸ್ಥಳವನ್ನ ತೋರಿಸ್ತೀನಿ. ರಾಜ್ಯದ ಅತಿ ಚರ್ಚಿತವಾದಂತಹ ಸುದ್ದಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನಲ್ಲಿ ಇದುವರೆಗೆ ಆಗಿದ್ದೇನು? ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ, ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ. ಇಂದು ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಕೂಡ ನೋಡಬಹುದು. ಜೊತೆಗೆ ಸೌಜನ್ಯ ಹತ್ಯೆ ಕೇಸ್ ಆರೋಪಿ ಸಂತೋಷ್ ಯಾರು? ಹಾಗಾದ್ರೆ ಸಂತೋಷ್ ರಾವ್ ನಿಜವಾಗ್ಲೂ ಕೂಡ ಮಾನಸಿಕ ಅಸ್ವಸ್ಥನ? ಸಂತೋಷ್ ರಾವ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ ಕೂಡ ಬಯಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂತೋಷ್ ರಾವ್ನ ನಿಜ ದರ್ಶನ ಕೂಡ ನಾವು ನಿಮಗೆ ತೋರಿಸ್ತೀವಿ. 7 ಗಂಟೆಗೆ ನೀವು ಕೂಡ ಗಮನಿಸಬಹುದು. ಸಂತೋಷ್ ರಾವ್ ನಿಜವಾಗ್ಲೂ ಮಾನಸಿಕ ಅಸ್ವಸ್ಥ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಇನ್ನು ಇದೇ ಸೌಜನ್ಯ ಅತ್ಯಾಚಾರ ಹಾಗೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬರೋಬ್ಬರಿ 13 ವರ್ಷ. ಆದರೆ ಇನ್ನೂ ಕೂಡ ಸೌಜನ್ಯ ಸಾವಿಗೆ ನ್ಯಾಯದ ಕೂಗು ನಿಂತಿಲ್ಲ. ಬದಲಾಗಿ ಮತ್ತಷ್ಟು ಬಲವಾಗ್ತಲೇ ಇದೆ. ಈ ಕೇಸ್ನ ಪ್ರಮುಖ ಆರೋಪಿ ಸಂತೋಷ್ ರಾವ್ ಬೇಲ್ ಮೇಲೆ ಹೊರಬಂದಿದ್ದು ಆಯಿತು. ಆದ್ರೆ ಸೌಜನ್ಯ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಹಾಗಾದ್ರೆ ಈ ಸಂತೋಷ್ ರಾವ್ ಯಾರು? ಆತನ ಹಿನ್ನೆಲೆ ಏನು? ಬನ್ನಿ ಈ ರಿಪೋರ್ಟ್ ನೋಡಿ. ಸೌಜನ್ಯ ಇಡೀ ದೇಶದಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದ ಸೌಜನ್ಯ ಕೇಸ್ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಕೇಸಲ್ಲಿ ಆರೋಪಿ ಸಂತೋಷ್ ರಾವ್ ಜೈಲು ಸೇರಿ ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾನೆ. ಆದ್ರೆ ಈ ಸಂತೋಷ್ ಯಾರು? ಆತನ ಹಿನ್ನೆಲೆ ಏನು? ಮತ್ತೆ ಯಾಕೆ ಈತನ ವಿಚಾರ ಮುನ್ನೆಲೆಗೆ ಬಂದಿದೆ ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್. ಸಂತೋಷ್ ತಪ್ಪೊಪ್ಪಿಗೆಯಲ್ಲಿ ಸ್ಫೋಟಕ ಅಂಶ. ಇನ್ನು ಈತನ ವೃತ್ತಾಂತವನ್ನ ತಪ್ಪೊಪ್ಪಿಗೆ ಹೇಳಿಕೆ ಸ್ಪಷ್ಟವಾಗಿ ಹೇಳುತ್ತೆ. ಸೌಜನ್ಯ ಕೇಸ್ನಲ್ಲಿ ಈತ ಕೋರ್ಟ್ ಎದುರು ಹೇಳಿದ್ದೇನು ಅಂತ ನೋಡೋದಾದ್ರೆ, ಸಂತೋಷ್ ತಪ್ಪೊಪ್ಪಿಗೆ. ನನಗೆ ಶರಾಬು ಕುಡಿಯುವ, ಸಿಗರೇಟ್ ಸೇದುವ ಅಭ್ಯಾಸ ಇದೆ. ಡ್ರಗ್ಸ್ ಚಟಾನೂ ಇದೆ. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳೊಂದಿಗೆ ದೈಹಿಕ ಸಂಪರ್ಕ ಹೊಂದುವ ಹಂಬಲ. ನೇತ್ರಾವತಿ ಸ್ನಾನಘಟ್ಟದ ಬಳಿ ನಿರ್ಜನ ಪ್ರದೇಶದಲ್ಲಿ ಒಬ್ಬ ಹುಡುಗಿ ಕಂಡೆ. ನಾನು ಆ ಹುಡುಗಿಗೆ ಕೈ ಸನ್ನೆ ಮಾಡಿ ಕಾಡಿಗೆ ಹೋಗೋದಕ್ಕೆ ಕರೆದೆ. ಆಕೆ ಹೆದರಿ ಮುಂದಕ್ಕೆ ಹೋಗೋದಕ್ಕೆ ಪ್ರಯತ್ನಿಸಿದ್ಲು. ನಾನು ಬಲವಂತದಿಂದ ಆಕೆಯನ್ನ ತೋಡಿನ ಕಡೆಗೆ ಎಳೆದುಕೊಂಡು ಹೋದೆ. ಆಕೆಯ ಬಾಯಿಯನ್ನ ಒತ್ತಿ ಪೊದೆಯ ಕಡೆಗೆ ಎಳೆದುಕೊಂಡು ಹೋಗಿ ಬಲಾತ್ಕಾರ ಮಾಡಿದೆ. ಆಕೆ ನನ್ನಿಂದ ಕೊಸರಾಡಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು. ಆಗ ಟ್ಯಾಗ್ನಿಂದ ಕುತ್ತಿಗೆಯನ್ನ ಬಿಗಿದೆ. ಅವಳು ಅಸ್ವಸ್ಥಳಾದ್ಲು. ಬಳಿಕ 1 ಗಂಟೆ ಬಲಾತ್ಕಾರ ಮಾಡಿದೆ. ನಂತರ ಅದೇ ಟ್ಯಾಗ್ನಿಂದ ಅವಳ ಉಸಿರುಗಟ್ಟಿಸಿ ಕೊಲೆ ಮಾಡಿದೆ. ನನ್ನ ಜೊತೆ ಬಂದ್ರೆ ಬಲಾತ್ಕಾರ ಮಾಡಿದ ಸ್ಥಳ, ಆ ವೇಳೆ ಧರಿಸಿದ್ದ ಬಟ್ಟೆ, ಉಳಿದುಕೊಂಡಿದ್ದ ಸ್ಥಳವನ್ನ ತೋರಿಸ್ತೀನಿ.